ಹಾಯ್ ಆಲ್. ಬರ್ಗು ಮಿಲಿಟ್ಸ್ನ ಬಳಸ್ಕೊಂಡು ಇಡ್ಲಿ ಅಥವಾ ದೋಸೆನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಬರ್ಗು ಮಿಲಿಟ್ಸ್ನ ನೆನಾಕ್ತಾ ಇದ್ದೀನಿ. ಒಂದ್ಸತಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂಥರ ರಾ ಮಿಲಿಟ್ಸು. ಇದು ಯಾವುದೇ ಥರದ ಪಾಲಿಸ್ಟ್ ಅಲ್ಲ. ಆ ಕಣಕ್ಕೆ ಚೆನ್ನಾಗಿ ತೊಳಿಬೇಕು ಒಟ್ಟು ಹೋಗೋವರೆಗೂ. ಈ ರೀತಿ ನಾನು 1:3 1 ಕಪ್ ಉದ್ದಿನ ಬೇಳೆಗೆ 3 ಕಪ್ ಆಗೋಷ್ಟು ಬರ್ಗು ಈ ರೀತಿ ಅಳತೆಯಲ್ಲಿ ನೆನಾಕಿ ಬೆಳಗ್ಗೆನೆ ಇಟ್ಟಿದ್ದೆ. ಇನ್ನು ರಾತ್ರಿ ಆಫೀಸಿಂದ ಬಂದಿದ್ದಾದಮೇಲೆ ಫಸ್ಟು ಬರ್ಗುನ ನೀಟಾಗಿ ರುಬ್ಬಿ ಅದೇ ಪಾತ್ರೆಗೆ ನಾನು 1 ಕಪ್ ಆಗೋಷ್ಟು ಅವಲಕ್ಕಿನ ಕೂಡ ನೆನಾಕಿಟ್ಕೊಂಡಿದ್ದೀನಿ. ಅವಲಕ್ಕಿ, ಉದ್ದಿನ ಬೇಳೆ, ಬರ್ಗು ಇಷ್ಟನ್ನು ಕೂಡ ನೆನಾಕಿ ರಾತ್ರಿ ಇಟ್ಟಿದ್ದೆ. ಬೆಳಗ್ಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಕರಗಿಸಿ ಹಾಕಿ ಇಡ್ಲಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಸಬ್ಸಿಗೆ ಸೊಪ್ಪು ಕೂಡ ಹಾಕಿದೆ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು. ನಾನಿಲ್ಲಿ ಸೋಡಾನ ಬಳಸಿಲ್ಲ. ನಿಮಗೆ ಕಂಪ್ಲೀಟ್ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ದಯವಿಟ್ಟು ನೋಡಿ ಯಾವ ರೀತಿ ಮಿಲಿಟ್ಸ್ನ ಬಳಸ್ಕೋಬೋದು, ವೆರೈಟಿಯಾಗಿ ಅಡುಗೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೋಡಬಹುದು. ನಮಸ್ಕಾರ.